ಬನ್ನಿ ಈಗ ನಮ್ಮ ಶಿವಣ್ಣನವರ ದಶಾವತಾರ ಅವತಾರನ ನೋಡ್ಕೊಂಡ್ ಬರೋಣ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಪಬ್ಲಿಕ್ ಟಾಕ್ ಕನ್ನಡ ಸಿನಿ ದುನಿಯಾ ಯೂಟ್ಯೂಬ್ ಚಾನೆಲ್. ನಾನು ನಿಮ್ಮ ಪ್ರೀತಿಯ ಜವಳಿ ಕೊಟ್ರೇಶ್. ಇದು ನಿಮ್ಮದೇ ಚಾನೆಲ್, ಸಿನಿ ಪ್ರೇಮಿಗಳ ಚಾನೆಲ್, ಸಿನಿ ರಸಿಕರ ಚಾನೆಲ್, ಅದುವೇ ಪಬ್ಲಿಕ್ ಟಾಕ್ ಕನ್ನಡ ಸಿನಿ ದುನಿಯಾ ಯೂಟ್ಯೂಬ್ ಚಾನೆಲ್. ಸ್ನೇಹಿತರೆ, ನಾನೀಗ ಹೇಳ್ತಾ ಇರೋದು ಏನಪ್ಪ ವಿಷಯ ಅಂದ್ರೆ, ನಮ್ಮ ಹ್ಯಾಟ್ರಿಕ್ ಹೀರೋ ಶಿವಣ್ಣ ಅವರು ದಶಾವತಾರಿ ಆಗ್ಬಿಟ್ಟಿದ್ದಾರೆ. ಅದ್ ಹೇಗಂತ ನೀವು ತಿಳ್ಕೊಬೇಕಾ? ಮತ್ತೆ ಆಗ್ತಡ ಇದುವರೆಗೆ ಯಾರ್ಯಾರು ನನ್ನ ಪಬ್ಲಿಕ್ ಟಾಕ್ ಕನ್ನಡ ಸಿನಿ ದುನಿಯಾ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ, ಅವ್ರು ಈಗಲೂ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ಬಿಡಿ, ನನ್ನೆಲ್ಲ ನೋಟಿಫಿಕೇಶನ್ಗಳು ನಿಮಗೆ ತಲುಪುತ್ತೆ ಅಂತ ಹೇಳ್ತಾ ಬನ್ನಿ ಈಗ ನಮ್ಮ ಶಿವಣ್ಣನವರ ಅವತಾರನ ನೋಡ್ಕೊಂಡ್ ಬರೋಣ. ಸ್ನೇಹಿತರೆ, ನಮ್ಮ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ಇತ್ತೀಚೆಗೆ ಅವರು ತಮ್ಮ 64ನೇ ಹುಟ್ಟುಹಬ್ಬವನ್ನ ಆಚರಿಸಿಕೊಂಡಿದ್ದಾರೆ. ಆದ್ರೆ ನಮ್ಮ ಶಿವಣ್ಣ ಅವರು ಇತ್ತೀಚೆಗಂತ ನಮ್ಮ ಸ್ಯಾಂಡಲ್ವುಡ್ ನಲ್ಲಿ ಸಿಕ್ಕಾಬಟ್ಟೆ ಬಿಸಿಯೆಸ್ಟ್ ಸ್ಟಾರ್ ಆಗಿಬಿಟ್ಟಿದ್ದಾರೆ. ಅವರೀಗ ಸಿನಿಮಾ, ಫ್ಯಾನ್ಸು, ಫ್ಯಾಮಿಲಿ, ಆರೋಗ್ಯ ಎಲ್ಲವನ್ನು ನಿಭಾಯಿಸ್ತಾ ಇರುವ ದಶಾವತಾರಿ ಶಿವಣ್ಣ. ಅಂದ್ರೆ ಇವೆಲ್ಲವನ್ನು ಅವರು ಎಷ್ಟು ಅಚ್ಚುಕಟ್ಟಾಗಿ ನಿಭಾಯಿಸ್ತಾರೆ ಅಂದ್ರೆ ನಾವು ಈ ವಿಡಿಯೋದಲ್ಲಿ ಎಲ್ಲ ನೋಡ್ಕೊಂಡು ಹೋಗ್ಬಿಡೋಣ ಬನ್ನಿ. ನಮ್ಮ ಶಿವಣ್ಣನವರ ಮೊದಲನೇ ಅವತಾರ. ಸಿನಿಮಾ ಶೂಟಿಂಗ್ ನಲ್ಲಿ AK-47 ಗನ್ ತರ ಇರ್ತಾರೆ ನಮ್ಮ ಶಿವಣ್ಣ. ಅದ್ ಹೆಂಗೆ? ನಮ್ಮ ಹ್ಯಾಟ್ರಿಕ್ ಹೀರೋ ಶಿವಣ್ಣ ಅವ್ರನ್ನ ಹೊರತುಪಡಿಸಿ ಕನ್ನಡದಲ್ಲಿ ಮತ್ಯಾವ ಸ್ಟಾರ್ ಕೂಡ ಇಷ್ಟು ವೇಗವಾಗಿ ಅವ್ರ ಸಿನಿಮಾಗಳನ್ನ ಮುಗಿಸ್ಕೊಡಲ್ಲ. ಹೋದ ವರ್ಷ ನಮ್ಮ ಶಿವಣ್ಣ ಅವರ ಬರ್ತ್ಡೇ ಸಮಯದಲ್ಲಿ 17 ಸಿನಿಮಾಗಳ ಪೋಸ್ಟರ್ ಬಿಡುಗಡೆ ಆಗಿತ್ತು. ಈ ವರ್ಷ ನಮ್ಮ ಶಿವಣ್ಣ ಅವರ ಬರ್ತ್ಡೇ ಅಷ್ಟೊತ್ತಿಗೆ ಅವರು ಜೈಲರ್ 2, ಡ್ಯಾಡ್, ಬೇಲ್ ಈ ಸಿನಿಮಾಗಳ ಶೂಟಿಂಗ್ ನ ಮುಗಿಸ್ಬಿಟ್ಟಿದ್ದಾರೆ. ಇದರ ನಡುವೆ ನಮ್ಮ ಶಿವಣ್ಣ ಅವರ A ಫಾರ್ ಆನಂದ್, ಗುಮ್ಮಡಿ ನರಸಿಂಹಯ್ಯ, 666 ಆಪರೇಷನ್ ಡ್ರೀಮ್ ಥಿಯೇಟರ್ ಈ ಪ್ರಾಜೆಕ್ಟ್ ಗಳ ಶೂಟಿಂಗ್ ನಲ್ಲಿ ನಮ್ಮ ಶಿವಣ್ಣ ಅವರು ಸಿಕ್ಕಾಪಟ್ಟೆ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಏನಾದ್ರೆ ಆಗ್ಲಿ, ನಾನಂತೂ ಸಿನಿಮಾ ಶೂಟಿಂಗ್ ಅಲ್ಲಿ ನಾನು ತೊಡಗಿಸ್ಕೊಳ್ಬೇಕಂತೇಳಿ ಶಿವಣ್ಣ ಅವರ ಒಂದು ಈ ಧ್ಯೇಯ ಏನಿದೆ ಇದು ಎಲ್ಲಾ ಸ್ಟಾರ್ ಗಳಿಗೂ ಒಂಥರ ಮಾದರಿಯಾಗಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮ್ಮ ಶಿವಣ್ಣ ಅವರ ಎರಡನೇ ಅವತಾರ. ಬಹು ಭಾಷಾ ಸಿನಿಮಾಗಳಲ್ಲಿ ಮಾಸ್ ಲೀಡರ್. ಎಲ್ಲಾ ಭಾಷೆಗಳಲ್ಲೂ ಇಷ್ಟೊಂದು ಮಾಸ್ ಜನಪ್ರಿಯವಾಗಿರುವ ಕನ್ನಡದ ಮತ್ತೊಬ್ಬ ನಟರು ಸದ್ಯ ಇಷ್ಟು ಬ್ಯುಸಿ ಯಾರೂ ಇಲ್ಲ. ಕನ್ನಡದ ಜೊತೆಗೆ ಪರಭಾಷಾ ಸಿನಿಮಾಗಳಲ್ಲಿ ಬ್ಯುಸಿಯಾಗಿರುವ ನಮ್ಮ ಶಿವಣ್ಣ ಅವರು ತೆಲುಗಿನಲ್ಲಿ ಲೀಡರ್ ಪಾತ್ರದಲ್ಲಿ ಈಗ ಡೆಬ್ಯೂ ಮಾಡ್ತಾ ಇದ್ದಾರೆ. ತಮಿಳಿನಲ್ಲೂ ಅವರೇ ಲೀಡ್ ಪಾತ್ರ ಮಾಡುವ ಹಲವಾರು ಸಬ್ಜೆಕ್ಟ್ಗಳು ಬರ್ತಿರೋದು ವಿಶೇಷ. ದೇಶ ವಿದೇಶಗಳಲ್ಲಿ ಶಿವಣ್ಣನಿಗಿರುವ ಡಿಮ್ಯಾಂಡ್ ಎಷ್ಟಿದೆ ಅಂದ್ರೆ ಹಾಲಿವುಡ್ ನಲ್ಲೂ ಕೂಡ ಆಫರ್ ಬರೋ ಒಂದು ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ನಮ್ಮ ಶಿವಣ್ಣ ಅವರ ಮೂರನೇ ಅವತಾರ. ಅಭಿಮಾನಿ, ಜಗಮೆಚ್ಚಿದ ಹುಡುಗ. ಕನ್ನಡದ ಬಹುತೇಕ ಮಾಸ್ ಸ್ಟಾರ್ಗಳ ಹುಟ್ಟುಹಬ್ಬದ ದಿನ ಮನೆಗೆ ಬರುವ ಅತಿಥಿಗಳನ್ನು ಭೇಟಿಯಾಗಲು ಹಿಂದೇಟು ಹಾಕಿ ಊರು ಬಿಡುತ್ತಾ ಶೂಟಿಂಗ್ ನಲ್ಲಿ ಬ್ಯುಸಿ ಆಗುವ ಪ್ರಯತ್ನ ಮಾಡ್ತಾ ಇರ್ತಾರೆ. ಆದ್ರೆ ನಮ್ಮ ಶಿವಣ್ಣ ಮಾತ್ರ ಒಂದಿನ ಇಡೀ ಅಭಿಮಾನಿಗಳ ಜೊತೆ ತಮ್ಮ ಬರ್ತ್ಡೇ ಸೆಲೆಬ್ರೇಷನ್ ಮಾಡಿಕೊಂಡಿದ್ದಾರೆ. ಜೊತೆಗೆ 2500 ಅಭಿಮಾನಿಗಳ ಕುಟುಂಬಕ್ಕೆ ಹೆಲ್ತ್ ಕಾರ್ಡ್ ಅನ್ನ ನಮ್ಮ ಶಿವಣ್ಣ ಅವರು ನೀಡಿದ್ದಾರೆ. ಇದರಿಂದ ಅವರ ಅಭಿಮಾನಿಗಳಿಗೆ 2029ರವರೆಗೆ ಉಚಿತ ಆರೋಗ್ಯ ವಿಮೆ ಸಿಗಲಿದೆ. ನೋಡ್ರಿ, ನಮ್ಮ ಶಿವಣ್ಣ ಅವರು ತಮ್ಮ 64ನೇ ಹುಟ್ಟುಹಬ್ಬದ ಅಂಗವಾಗಿ ಅವರು ಒಂದು 2500 ಕುಟುಂಬಗಳಿಗೆ ಏನು ಹೆಲ್ತ್ ಕಾರ್ಡ್ ಮಾಡಿಸ್ಕೊಟ್ಟಿದ್ದಾರೆ. ನಮ್ಮ ಶಿವಣ್ಣ ಅವರಿಗೆ ಭಗವಂತ ರಾಯರು ಇನ್ನೂ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡ್ಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮ್ಮ ಶಿವಣ್ಣನ 4ನೇ ಅವತಾರ. ಜಾನರ್ಗಳ ದೊರೆ. ಶಿವಣ್ಣ ಕಾಲಕ್ಕೆ ತಕ್ಕಂತೆ ತಮ್ಮ ಸಿನಿಮಾ ಮತ್ತು ಪಾತ್ರಗಳನ್ನ ಅಪ್ಡೇಟ್ ಮಾಡ್ತಲೇ ಬರ್ತಿದ್ದಾರೆ. ಈಗಲೂ ಕೂಡ ಅವರು ತಮ್ಮ ಬತ್ತಳಿಕೆಯಲ್ಲಿ ರೆಟ್ರೋ, ತಂದೆ ಸೆಂಟಿಮೆಂಟ್ಸ್, ಮಾಸ್ ಆಕ್ಷನ್ ಸಿನಿಮಾಗಳಿವೆ. ಅವರದ್ದೇ ಚಿಕಿತ್ಸೆಯ ಕತೆ ಹೇಳುವ ಡಾಕ್ಯುಮೆಂಟರಿ ಇದೆ. ಮಕ್ಕಳ ಸಿನಿಮಾ, ಮಹಾನ್ ಹೋರಾಟಗಾರರ ಆತ್ಮಕತೆ, ಹಾರರ್, ಥ್ರಿಲ್ಲರ್, ಸೈಂಟಿಫಿಕ್ ಥ್ರಿಲ್ಲರ್ ಕೂಡ ನಮ್ಮ ಶಿವಣ್ಣನವರ ಬತ್ತಳಿಕೆಯಲ್ಲಿ ಇವೆ. ನಮ್ಮ ಶಿವಣ್ಣನವರ 5ನೇ ಅವತಾರ. ಹೊಸಬರ ಮುದ್ದಿನ ಕಣ್ಮಣಿ. ಶಿವರಾಜ್ ಕುಮಾರ್ ಸರ್ಗೆ ಒಂದು ಸಿನಿಮಾ ಮಾಡ್ಬೇಕೆನ್ನುವ ಕನ್ನಡದ ಪ್ರತಿ ನಿರ್ದೇಶಕನ ಕನಸು ಕೂಡ ಹೌದು. ಈಗ ಆ ಕನಸು ಪರಭಾಷಾ ನಿರ್ದೇಶಕರಿಗೂ ಕಾಡಲು ಆರಂಭಿಸಿದೆ. ಯಾವುದೇ ಪಾತ್ರ ತಮಗೆ ಸೂಕ್ತವಾದರೆ ಹೊಸಬರ ಕನಸುಗಳಿಗೆ ನೀರೇರಿರುವ ವಿಶಾಲ ಹೃದಯದ ಹಾಗೂ ನಿರ್ದೇಶಕರು ಹೇಳಿದಷ್ಟೇ ನಟಿಸುವುದೇ ನನ್ನ ಕೆಲಸ
ಎನ್ನುವ ಈ ಸಂಪೂರ್ಣ ನಟನ ಕೈಯಲ್ಲಿ ಹತ್ತಾರು ಸಿನಿಮಾಗಳಿದ್ರು ಹೊಸಬ್ರು ಕಥೆನ ಹೇಳ್ತಾನೆ ಇದ್ರೆ ಸಿನಿಮಾಗಳಲ್ಲಿ ಒಪ್ಕೊಳ್ತಲೇ ಇದ್ದಾರೆ ನಮ್ಮ ಶಿವಣ್ಣ ಅವರು. ನಮ್ಮ ಶಿವಣ್ಣನವರ 6ನೇ ಅವತಾರ ಬೆಳ್ಳಿ ಬಂಗಾರ. ಸಿನಿಮಾ ಪ್ರಚಾರಕ್ಕೆ ನಟ ನಟಿಯರು ಬರಲ್ಲ, ನಟಿಸುವುದಷ್ಟೇ ಅವರ ಕೆಲಸ. ಪ್ರಚಾರದಲ್ಲಿ ಚಿತ್ರತಂಡದ ಜೊತೆ ನಿಲ್ಲೋದಿಲ್ಲ ಅನ್ನೋ ಹಲವಾರು ಕಂಪ್ಲೇಂಟ್ಸ್ಗಳ ನಡುವೆ ನಮ್ಮ ಶಿವಣ್ಣ ಅವರು ಪ್ರಚಾರ ಅಂದ್ರೆ ಸಿನಿಮಾ ಮಾಡೋದಷ್ಟೇ ಅಲ್ಲ, ಸಿನಿಮಾ ಪ್ರಚಾರ ಮಾಡಿ ಅದು ಗೆಲ್ಸ್ಬೇಕು, ಇದನ್ನ ಗೆಲ್ಸಿದ್ರೆ ನಮಗೆ ಇನ್ನೊಂದು ಸಿನಿಮಾಗೆ ಅವಕಾಶ ಸಿಗುತ್ತೆ ಅನ್ನೋ ಒಂದು ಕಾರಣಕ್ಕೆ ನಮ್ಮ ಶಿವಣ್ಣ ಅವರ ನಟನೆ ಯಾವುದೇ ಸಿನಿಮಾ ಪ್ರಚಾರಕ್ಕೆ ಅವರು ತಪ್ಪದೆ ಹೋಗ್ತಾರೆ. ಪ್ರಚಾರಕ್ಕೆ ಸಿಕ್ಕಾಪಟ್ಟೆ ಅವರು ಬೆಂಬಲ ಕೊಡ್ತಾರೆ. ಹಾಗಾಗಿ ನಮ್ಮ ಶಿವಣ್ಣನವ್ರನ್ನ ಎಲ್ಲಾ ನಿರ್ದೇಶಕರು, ನಿರ್ಮಾಪಕರು ಅಷ್ಟೊಂದು ಪ್ರೀತಿಯಿಂದ ಕಾಣ್ತಾರೆ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮ್ಮ ಶಿವಣ್ಣನವರ 7ನೇ ಅವತಾರ ಫಿಟ್ನೆಸ್ ನಲ್ಲಿ ರುಸ್ತುಂ. ಕ್ಯಾನ್ಸರ್ ಎಂಬ ಮಹಾಮಾರಿಯನ್ನು ಸೋಲಿಸಿ ಸಿನಿಮಾಗಳಿಗೆ ಮರಳಲು ಸಾಧ್ಯವಾಗಿರುವುದರ ಹಿಂದೆ ಅವರ ದೃಢ ಮನಸ್ಸು, ಫಿಟ್ನೆಸ್, ಅಸಂಖ್ಯಾತ ಅಭಿಮಾನಿಗಳ ಹಾರೈಕೆ, ಒಂದು ಜೀವನ್ಮರಣ ಹೋರಾಟದ ಬಳಿಕವೂ ಶಿವಣ್ಣನವರು ಮೊದಲಿನಷ್ಟೇ ಫಿಟ್ ಆಗಿದ್ದಾರೆ. ಈ ವಯಸ್ಸಿನಲ್ಲೂ ಅವರ ಎನರ್ಜಿ ಮ್ಯಾಚ್ ಮಾಡೋದಕ್ಕೆ ನಮ್ಮಂತ ಹರಿಯದವರಿಗೂ ಕೂಡ ಕಷ್ಟ ಆಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಏನಂತೀರ, ನಿಜ ಅಲ್ವೇ? ಶಿವಣ್ಣನ 8ನೇ ಅವತಾರ ಕಿರುತೆರೆಯಲ್ಲೂ ಆಕ್ಟಿವ್ ಆಗಿರುವ ದಕ್ಷಿಣ ಭಾರತದ ಸೀನಿಯರ್ ಮೋಸ್ಟ್ ಸೂಪರ್ ಸ್ಟಾರ್ ಅಂದ್ರೆ ಅದು ನಮ್ಮ ಹ್ಯಾಟ್ರಿಕ್ ಹೀರೋ ಶಿವಣ್ಣ. ಸಿನಿಮಾಗಳ ಸಾಲು ಸಾಲು ಶೂಟಿಂಗ್ ನಡುವೆಯೂ ಕಿರುತೆರೆಯಲ್ಲಿ ಸಿಕ್ಕಾಪಟ್ಟೆ ಬ್ಯುಸಿ ಆಗಿದ್ದಾರೆ. ರಿಯಾಲಿಟಿ ಶೋಗಳಿಗೆ ತೀರ್ಪುಗಾರರಾಗಿ ಅಗತ್ಯವಿದ್ದರೆ ತಾನೇ ನೃತ್ಯ ಮಾಡಿ ತೋರಿಸುವ ಡ್ಯಾನ್ಸಿಂಗ್ ಮ್ಯಾಜಿಕ್ ಸ್ಟಾರ್ ಅದು ನಮ್ಮ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್. ಶಿವಣ್ಣನ 9ನೇ ಅವತಾರ ಸ್ಯಾಂಡಲ್ವುಡ್ ಕವಚ. ಕನ್ನಡ ಚಿತ್ರರಂಗದ ಆಂತರಿಕ ಭಿನ್ನಾಭಿಪ್ರಾಯಗಳು, ಹೊರಗಿನಿಂದ ಬರುವ ಆಪತ್ತುಗಳು, ಅವಮಾನಗಳನ್ನು ಮನೆಯ ಹಿರಿಯಣ್ಣನ ಸ್ಥಾನದಲ್ಲಿ ನಿಂತು ಬಗೆಹರಿಸುವ ನಟ ಅದು ಬೇರೆ ಯಾರಲ್ಲ, ಅದು ನಮ್ಮ ಹ್ಯಾಟ್ರಿಕ್ ಹೀರೋ ಶಿವಣ್ಣ. ಯಾವುದೇ ಚಿತ್ರಕ್ಕೆ, ಚಿತ್ರತಂಡಕ್ಕೆ ತಮ್ಮಿಂದ ಯಾವುದೇ ರೂಪದಲ್ಲಿ ಸಹಾಯವಾಗುತ್ತದೆ ಅಂದ್ರೆ ಮುಂದೆ ನಿಲ್ಲುವ ಏಕೈಕ ಸ್ಟಾರ್ ಅದು ನಮ್ಮ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್. ಹಾಗೇನೆ ನಮ್ಮ ಶಿವಣ್ಣನವರು ಅಪ್ಪಟ ಸಿನಿಮಾ ಅಭಿಮಾನಿ. ಶಿವಣ್ಣನ 10ನೇ ಅವತಾರ ಕೇಳಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಅದೇನಂದ್ರೆ ಮಡದಿಯ ಮೆಚ್ಚಿನ ಮೃತ್ಯುಂಜಯ. ಶಿವಣ್ಣ ಅವರು ಸಿನಿಮಾ ಶೂಟಿಂಗ್ ಅಲ್ಲಿ ಇಷ್ಟು ಬ್ಯುಸಿ ಇದ್ರು ಕೂಡ ಅವರು ತಮ್ಮ ಫ್ಯಾಮಿಲಿಗೆ ಟೈಮ್ ಕೊಡೋದನ್ನ ಮರ್ತಿಲ್ಲ. ತಮ್ಮ ಏಳು ಬೀಳುಗಳಲ್ಲಿ ಈಗಂತೂ ಪ್ರತಿ ಹೆಜ್ಜೆ ಹೆಜ್ಜೆಯಲ್ಲೂ ಜೊತೆಯಾಗಿರುವ ಪತ್ನಿ ಗೀತಾರೊಂದಿಗೆ ನನಗೆ ನೀನು, ನಿನಗೆ ನಾನು, ನನಗೆ ಸಿಕ್ಕ ದೈವ ನೀನು, ಕೈಯ ಬಿಡದೆ ಇಡೀ ಕೊನೆವರೆಗೆ ಅನ್ನುವಂತೆ ನಮ್ಮ ಗೀತಕ್ಕ ಶಿವಣ್ಣ ಅವರು ಯಾವಾಗ್ಲೂ ಜೊತೆಗೆ ಇರೋದನ್ನ ನೋಡೋದಕ್ಕೆ ಒಂಥರ ಖುಷಿ ಅನ್ಸುತ್ತೆ. ಇದು ನಮ್ಮ ಹ್ಯಾಟ್ರಿಕ್ ಹೀರೋ ಶಿವಣ್ಣನವರ ದಶಾವತಾರ. ಇಷ್ಟೊತ್ತು ನಮ್ಮ ಹ್ಯಾಟ್ರಿಕ್ ಹೀರೋ ಶಿವಣ್ಣನವರ ದಶಾವತಾರವನ್ನ ನೋಡ್ಕೊಂಬಂದ್ರಲ್ವಾ? ಈ ದಶಾವತಾರ ಹೇಗಿದೆ ಅಂತ ಒಂದು ಚಿಕ್ಕದಾಗಿ ಚೊಕ್ಕದಾಗಿ ಕಾಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತೀನಿ. ಚಿತ್ರರಂಗ ಉಳಿಸಿ, ಚಿತ್ರರಂಗ ಬೆಳೆಸಿ. ಜೈ ಕರ್ನಾಟಕ ಮಾತೆ. ಧನ್ಯವಾದಗಳು.